ಆಯುಷ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, BTM ಮತ್ತು HSR ಬಡಾವಣೆ, ಬೆಂಗಳೂರು. ತುಂಬ ಜನರಿಗೆ ಪ್ರತಿನಿತ್ಯವೂ ಪ್ರಿಕ್ ಮಾಡ್ಕೊಂಡ್ಬಿಟ್ಟು ಶುಗರ್ ಟೆಸ್ಟ್ ಮಾಡೋದನ್ನು, ಮನೆಯಲ್ಲಿ ವೇಯಿಂಗ್ ಮಷಿನ್ ಇದೆ ಅಂತ ಹೇಳಿಬಿಟ್ಟು ಪ್ರತಿ ವಾರನೋ ಪ್ರತಿ 3 ದಿವಸಕ್ಕೊಂದ್ಸರಿನೋ ಪ್ರತಿ ದಿವಸನೋ ವೆಯ್ಟ್ ನೋಡೋದನ್ನು, ಮತ್ತು BP ಮಷಿನ್ ಮನೆಯಲ್ಲಿದೆ ಸರ್, ಅದರಲ್ಲಿ ನಾವು ಬ್ಯಾಟ್ರಿ ಹಾಕಿದ್ದೇವೆ ಅಂತ ಹೇಳಿಬಿಟ್ಟು ಪ್ರತಿನಿತ್ಯವೂ BP ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಇದು ಕೂಡ ಇದ್ದಾರೆ, ಅಥವಾ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಪ್ರಿಕ್ ಮಾಡ್ಕೊಂಡವರು ಇದ್ದಾರೆ. ಈ ರೀತಿ ಯಾರು ಚೆಕಿಂಗ್ ಮಾಡ್ತಾ ಇರ್ತೀರಾ ಅವರಿಗೆಲ್ಲ ಈ ಸಂಚಿಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇದು ನಿಮಗೆ ಬೈ ಚಾನ್ಸ್ ವೈದ್ಯರಿಂದ ಸಲಹೆ ಅಥವಾ ಪ್ರಿಸ್ಕ್ರಿಪ್ಷನಲ್ಲಿ ಬಂದಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಮಾಡಲಿಕ್ಕೆ ಹೋಗಬಾರ್ದು, ಇದು ಒಳ್ಳೆಯದಲ್ಲ ಅಂತ. ನಾನು ಹಲವಾರು ಜನರನ್ನು ನೋಡ್ತಾ ಇರ್ತೇನೆ, ನಮ್ಮ ಹತ್ರ ರೀಡಿಂಗ್ಸ್ಗಳನ್ನು ತೊಗೊಂಬರ್ತಾರೆ. ಒಂದು ಪೇಜಲ್ಲಿ BP ರೀಡಿಂಗ್ಸ್ ಇರುತ್ತೆ, ಒಂದು ಪೇಜಲ್ಲಿ ವೇಟ್ ರೀಡಿಂಗ್ಸ್ ಇರುತ್ತೆ, ಒಂದು ಪೇಜಲ್ಲಿ ಶುಗರ್ ರೀಡಿಂಗ್ಸ್ ಇರುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆದು ಇರುತ್ತೆ. ಸೊ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಸರ್ ನೀವು ವೇಟ್ ಬೆಳಿಗ್ಗೆ ನೋಡಿರ್ತೀರಾ ಸಂಜೆ ನೋಡಿರ್ತೀರಾ? ಈ ರೀತಿ ನೀವು 1 ವರ್ಷದಿಂದ ನೋಡ್ತಾ ಇದ್ದೀರಾ, ಯಾವತ್ತಾದರೂ ಬೆಳಿಗ್ಗೆ ಸಂಜೆ ಬೇರೆ ಬಂದಿದೆಯಾ ಸರ್ ಅಂತ? ಹೌದು ಸರ್ ಬಂದಿದೆ, ಒಂದು 200-300 ಗ್ರಾಮ್ ಹೆಚ್ಚು ಕಡಿಮೆ ಬಂದಿದೆ ಸರ್ ಅಂತ ಹೇಳ್ತಿದ್ರು. ಸೊ ಏನಾಗುತ್ತೆ ಅಂತ ಹೇಳಿದರೆ ಇದೊಂದು ಮಾನಸಿಕ ಸ್ಥಿತಿ. ಏನು ಸರ್ ಹಂಗಂದರೆ ನಮಗೇನು ನೀವು ಮಾನಸಿಕವಾಗಿ ಸರಿಯಾಗಿಲ್ವಾ ಅಂತ ಹೇಳ್ತಿದ್ರಾ ಅಂತ ಅಲ್ಲ, ಹಂಗೆ ಆ ರೀತಿ ಅಲ್ಲ. ಆದರೆ ಈ ರೀತಿಯ ಒಂದು ಇನ್ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ನಾವು. ಈ ರೀತಿ ನಾವು ಪದೇ ಚೆಕ್ ಮಾಡ್ಕೊಳ್ಳೋದಾಗಲಿ, ಅಥವಾ ಪದೇ ನಾವು ಕೆಲವೊಬ್ರಿಗೆ ಹೇಳ್ತೇವೆ, ಸರ್ ನೀವು ಬೆಳಿಗ್ಗೆ ಮತ್ತು ಸಂಜೆ ಶುಗರ್ ಟೆಸ್ಟನ್ನು ಕಳಿಸ್ಬೇಕು. ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ತುಂಬ ರೇರು, 100 ಜನರಲ್ಲಿ ಒಬ್ರಿಗೆ ನಾವು ಹೇಳ್ಬೋದು, ಅಥವಾ 1000 ಜನರಲ್ಲಿ ಒಬ್ರಿಗೆ ಹೇಳ್ಬೋದು ಆ ರೀತಿ. ಆದರೆ ಇವಾಗ ಏನಾಗ್ತಿದೆ, ಪ್ರಿವೆಂಟಿವ್ ಹೆಲ್ತ್ ಸರ್, ಹೆಲ್ತ್ ಚೆಕಪ್ಪು ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳಿಗೊಂದ್ಸರಿ ಎಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡುವಂಥದ್ದು, ಅಥವಾ ಮನೆಯಲ್ಲೇ ಗ್ಲೂಕೋಮೀಟ್ರಿಂದ ಪ್ರತಿನಿತ್ಯವೂ ಶುಗರ್ ಚೆಕ್ ಮಾಡೋದು. ಇದು ಮಾಡ್ತಾ ಹೋದರೆ ಮಾನಸಿಕವಾಗಿ ಸ್ಲೋ ಆಗಿ ಅವರಿಗೆ ಏನಿದೆ ಅವರ ಸ್ಟೆಬಿಲಿಟಿ ಏನಿದೆ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇದು ಒಳ್ಳೆಯದಲ್ಲ. ವೆಯ್ಟ್ ಕೂಡ ಅಷ್ಟೇ. ವೆಯ್ಟ್ ಇವಾಗ ನಾವು ಸ್ಪೆಸಿಫಿಕಲಿ ಈ ಎಪಿಸೋಡ್ ನಾನು ಮಾಡ್ತಿರೋದು ಒಂದು ವೆಯ್ಟ್ ವಾರ ಯಾರು ನೋಡ್ತಾ ಇರ್ತಾರೆ, ಅಥವಾ 15 ದಿವಸಕ್ಕೊಂದ್ಸರಿ ನೋಡ್ತಾ ಇರ್ತಾರೆ. ಸೊ ಅವರಿಗೆ ನಾನು ಸಂದೇಶ ಏನಪ್ಪ ಅಂತ ಹೇಳಿದರೆ, ನಾವು ಇಷ್ಟೊಂದು ವರ್ಷ ಏನು ನಾವು ಮೆಡಿಕಲ್ ಪ್ರಾಕ್ಟೀಸಲ್ಲಿ ನೋಡಿರ್ತೇವೆ ಅಂತ ಹೇಳಿದರೆ, ನಿಮ್ಮ ವೆಯ್ಟ್ ಏನಿದೆ 1ರಿಂದ 2 kg ಅಥವಾ 2.5 kgವರೆಗೂ ಕೂಡ ಹೆಚ್ಚು ಕಡಿಮೆ ಇತ್ತು ಹೆಚ್ಚಾಯಿತು ಅಂತ ಹೇಳಿದರೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅದು ಒಂದೊಂದು ಸರಿ ಜಾಸ್ತಿ ಆಗುತ್ತೆ, ಒಂದೊಂದು ಸರಿ ಕಡಿಮೆ ಇರುತ್ತೆ. ಅದು ನಿಮ್ಮ ಮೆಟಾಬಾಲಿಸಮ್ ಮೇಲೆ ಹಲವಾರು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಜಸ್ಟ್ 100 ಗ್ರಾಮು 200 ಗ್ರಾಮು 500 ಗ್ರಾಮು ಅನ್ಲೆಸ್ ನಿಮ್ಮ ಒಂದು ವೃತ್ತಿನೇ ಅದು ಇತ್ತೋಪ್ಪ, ಅಥವಾ ಸರ್ ನಾನು ಬಾಡಿ ಬಿಲ್ಡಿಂಗಲ್ಲಿ ಇದ್ದೇನೆ 100 ಗ್ರಾಮು ನನಗೆ ಮ್ಯಾಟ್ರ್ ಆಗುತ್ತೆ, ಅದು ಬೇರೆ ಮಾತು. ಅದು ಕೂಡ 1000ರಲ್ಲಿ ಒಬ್ಬರು ಅಲ್ವಾ. ನಿಮ್ಮ ವೃತ್ತಿ ಬೇರೆ ಏನೋ ಇದೆ, ನಿಮ್ಮ ಕೆಲಸ ಬೇರೆ ಏನೋ ಇದೆ, ನೀವು ಎಲ್ಲೋ ಗಮನ ಇಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಇನ್ಸೆಕ್ಯೂರಿಟಿ ಏನಿದೆ ಅದು ಜಾಸ್ತಿ ಆಗ್ತಾ ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ಬರುವ ಸಾಧ್ಯತೆಗಳಿರುತ್ತೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕು. ಪ್ರತಿನಿತ್ಯವೂ ಒಬ್ಬರು ಎಲ್ಲ ಸರಿಯಾಗಿದ್ದರೂ ಕೂಡ ವೈದ್ಯರ ಸಲಹೆಯಲ್ಲಿ ಅವರು ಮೆಡಿಸಿನ್ಸ್ಗಳನ್ನು ತಗೋತಾ ಇದ್ದಾರೆ, ಎಲ್ಲ ಕರೆಕ್ಟಾಗಿದೆ ಅಂದರೂ ಕೂಡ ಪ್ರತಿನಿತ್ಯವೂ ಪ್ರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರಿಂದ ದೇಹಕ್ಕೆ ತೊಂದರೆ ಆಗೇ ಆಗುತ್ತೆ, ಮನಸ್ಸಿಗೆ ತೊಂದರೆ ಆಗೇ ಆಗುತ್ತೆ. ಪ್ರತಿನಿತ್ಯವೂ ನೀವು ವೆಯ್ಟನ್ನು ನೋಡ್ತಾ ಇದ್ದರೆ ಇದರಿಂದ ದೇಹಕ್ಕೂ ಮನಸ್ಸಿಗೂ ತೊಂದರೆ ಆಗೇ ಆಗುತ್ತೆ. ಸೊ ಸ್ಕೆಡ್ಯೂಲ್ ಮಾಡಿ ಇಡಬೇಕು. ಪ್ರತಿನಿತ್ಯವೂ ನಾನು ಈ ರೀತಿ ಮಾಡಲ್ಲ, ಅಥವಾ ಒಂದು 3 ತಿಂಗಳಿಗೆ ಒಂದ್ಸರಿ ಬೈ ಚಾನ್ಸ್ ನೀವು ಓವರ್ ವೇಟಿಗೆ ಬರ್ತಾ ಇದ್ದೀರಾ, BMI ನಿಮ್ಗೆ ನೋಡಿದಾಗ ಓವರ್ ವೇಟಲ್ಲಿದ್ದೀರಾ, ಅಥವಾ ನೀವು ಒಬಿಸಿಟಿಯಲ್ಲಿದ್ದೀರಾ, ಬೊಜ್ಜಿದೆ ಜಾಸ್ತಿ ಅಂತ ಹೇಳಿದಾಗ ನಿಮ್ಮ ವೈದ್ಯರು ಯಾರು ಇರ್ತಾರೆ 3 ತಿಂಗಳಿಗೊಂದ್ಸರಿ ಅಥವಾ 4 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ನೀವು ಅಲ್ಲಿ ಏನು ಹೋಗಿರ್ತೀರಾ ಆ ಟೈಮಲ್ಲಿ ಮಾತ್ರ ಅವ್ರು ಏನು ಸ್ಕ್ರೀನ್ ಮಾಡ್ತಾರೆ ಅದನ್ನು ಮಾತ್ರ ನೀವು ಇಟ್ಕೊಳ್ಬೇಕು. ಹೊರತಾಗಿ ಪ್ರತಿನಿತ್ಯವೂ ಪ್ರತಿ ವಾರ 15 ದಿವಸಕ್ಕೊಂದ್ಸರಿ ನೀವು ಚೆಕ್ ಮಾಡ್ತಾ ಇರಬಾರ್ದು. ಇಲ್ಲ ಸರ್ ನಾನು ಮಾನಿಟರ್ ನೋಡಲೇಬೇಕು ಅಂತ ಹೇಳೋರು ತಿಂಗಳಿಗೊಂದ್ಸರಿ ವೇಟನ್ನು ನೋಡ್ಬೋದು, ಏನು ತೊಂದರೆ ಇಲ್ಲ. ತಿಂಗಳಿಗೊಂದ್ಸರಿ ವೇಟ್ ನೋಡ್ಬೋದು. ವೇಟ್ ನೋಡುವವರು ಕೂಡ ಹೇಗಿರಬೇಕು ಅಂತ ಹೇಳಿದರೆ, ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ನಮ್ಮ ಏನು ಆಯುರ್ವೇದ ದಿನಚರಿ ಸೆಗ್ಮೆಂಟಲ್ಲಿ ಏನೇನು ಹೇಳಿದ್ದೇವೆ ಆಯುಷ್ ಟಿವಿಯಲ್ಲಿ, ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿರಬೇಕು. ಅದು ಬರೀ ನಾನು ಹೇಳಿದಷ್ಟೇ ಅಲ್ಲ, ಹಲವಾರು ವೈದ್ಯರು ಹಲವಾರು ಎಕ್ಸ್ಪರ್ಟ್ಸ್ಗಳಿಲ್ಲೆಲ್ಲ ಹೇಳಿದ್ದಾರೆ ಯಾವ ರೀತಿ ತಿನ್ನಬೇಕು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಇದನ್ನೆಲ್ಲ ಕೂಡ ಫಾಲೋ ಮಾಡಿ ನೀವು ಕರೆಕ್ಟಾಗಿ ಆ ಲೈಫ್ ಸ್ಟೈಲಲ್ಲಿ ಇದ್ರಿ ಅಂತ ಹೇಳಿದರೆ ನನ್ನ ಪ್ರಕಾರ ನೀವು ವೇಟ್ ನೋಡುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅದು ಸರಿಯಾಗೇ ಇರುತ್ತೆ. ಸರಿಯಾಗಿರಲಿಲ್ಲ ಅಂದರೂ ಸರಿಯಾಗಿ ಹೋಗುತ್ತೆ. ಅದು ಈ ರೀತಿಯ ಒಂದು ನಾವು ಆಯುರ್ವೇದ ದಿನಚರಿನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಸಿಂಪಲಾಗಿ ಏನಪ್ಪ ಸಂದೇಶ ಅಂತ ಹೇಳಿದರೆ, ಈ ರೀತಿ ಪದೇ ವೇಟ್ ನೋಡೋದನ್ನು, ಪದೇ BP ಚೆಕ್ ಮಾಡ್ಕೊಳ್ಳೋದನ್ನು, ಪದೇ ಶುಗರ್ ಟೆಸ್ಟ್ ಮಾಡ್ಕೊಳ್ಳೋದನ್ನು ನೀವು ಮಾಡ್ಲಿಕ್ಕೆ ಹೋಗ್ಬಿಡಿ. ಅದು ಒಳ್ಳೆಯದಲ್ಲ. ಇದರ ಸಲಹೆ ಇದ್ದರೆ ಅವ್ರು ಯಾವಾಗ ಹೇಳಿರ್ತಾರೆ ಅವಾಗ ಮಾಡಿ, ಮತ್ತು ಅದಾದಮೇಲೆ ಅವರ ಅನುಮತಿಯನ್ನು ತೊಗೊಂಡು ಯಾವಾಗ ಮಾಡಬೇಕು ಸರ್ ಹೇಗೆ ಅಂತ ಹೇಳಿದರೆ ಅವರು ಕ್ಲಿಯರಾಗಿ ನಿಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನು ತೊಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ
ಆಯುಷ್ ಟಿವಿನ ನೋಡ್ತಾ ಇರಿ. ಹಾಗೆ ಮತ್ತು ಎಲ್ಲರೂ ನೀವು ಸ್ವಸ್ಥರಾಗಿರಿ, ನಗ್ತಾ ಇರಿ. ನಮಸ್ಕಾರ.